ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ. ಯಾಕವ್ವ ಮಗ ಬಿದ್ಬಿಟ್ಟ? ಯಾಕವ್ವ ನೋಡ್ಕೊಂಬರ್ಬೇಕಲ್ವಾ? ಬಿದ್ಬಿಟ್ಟ? ಎದ್ದೇಳು ಮಗ, ನಿಧಾನಕ್ಕೆ ಎದ್ದೇಳು ಮಗ, ಏನೋ ಆಗೋಕ್ಕಲ್ಲ. ಅಳಬೇಡ, ಸುಮ್ಮನಿರವ ಮಗ. ಏನಾದರೂ ಪೆಟ್ಟಾಯ್ತ ಕಂದ? ಅಯ್ಯೋ ಕೊಡಿಲಿ ತೆಗಿ ಮಗಿನ. ಎಷ್ಟು ಹೇಳಿದ್ರು ಗೊತ್ತಾಗಲ್ವಾ ನಿಂಗೆ? ನಮ್ಮ ಮಗಿನ ಮಾತಾಡ್ಸ್ಬೇಡ ನೀನು ಅಂತ. ಮಾತಾಡ್ಸ್ಬೇಡ ಅಂತಂದರೆ ಕರ್ಕೊಂಡಾರೆ ಕೂತ್ಕೊಂಡು ಕೂತಾಳೆ. ಯಾಕಂಗೆ ಮಾತಾಡ್ತೀರಾ? ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಲ್ವಾ? ಆಗಲೇ ಮದುವೆಗೆ 5 ವರ್ಷ ಆಗಕ್ಕೆ ಬಂದಿದ್ರು, ಇನ್ನೂ ಮಕ್ಕಳಾಗಿಲ್ಲ ನಿಂಗೆ. ಬಂಜೆ ನೀನು, ಮಕ್ಕಳನ್ನೆಲ್ಲ ಎತ್ಕೋಬಾರ್ದು. ನೀನು ಮುಟ್ಟಿ ನಿಮ್ಮ ಮಮ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಲೇ ಗಂಗಿ ಏನು ಮಾಡ್ತಿದ್ದಿ ಗಂಗಿ? ಕೂಗಿದ್ರು ಮಾತಾಡೋಕ್ಕಲ್ವಲ್ಲ? ಏನು ಮಾಡನ್ರಿ, ಅಡುಗೆ ಮಾಡ್ತಾ ಇದ್ದೀನಿ. ಇನ್ನೂ ಅಡುಗೆ ಮಾಡಿಲ್ವಾ? ಹೇಳ್ತಾರದು ನೋಡು, ಇನ್ನೂ ಅಡುಗೆ ಮಾಡಿಲ್ಲ ಅಂತ. ಏನು ಎಲ್ಲ ಸಾಮಾನು ತಂದಿಟ್ಟಿರೋರ ಥರ. ಎಲ್ಲ ಸಾಮಾನು ಕಂಡವ್ರ ಮನೆ ಕೇಳಕ್ಕೆ ಹೋಗ್ಬೇಕು. ಎಲ್ಲಾನು ತಂದಿಟ್ಟಿರೋರ ಥರ ಅಡುಗೆ ಆಗಿಲ್ವಾ ಇನ್ನ ಅಂತ ಬಂದಿರೋದು ನೋಡು. ಇದರಿದ್ರು ಒಲೆ ಬೇರೆ, ಉರಿಯೋದೇ ಒಲ್ದು. ಹೊಗೆ ತಡ್ಕೊಳಕ್ಕಾಯ್ತಲ್ಲ. ಎಷ್ಟೇ ಸೌದೆ ತಳಿದ್ರು ಹೊಗೆ. ಅಲ್ಲ, ನೀನು ಇವಾಗ ಸಾರು ಮಾಡ್ತಿದ್ದೀಯ? ಅನ್ನ ಮಾಡೋದು ಯಾವಾಗ? ನನ್ಗೆ ಇಕ್ಕದು ಯಾವಾಗ? ಹೊಟ್ಟೆ ಹಸ್ವಾಯ್ತೈತೆ ಕಣಮಿ. ಬನ್ನಿ ಕುತ್ಕೊ ಬನ್ನಿ. ಊರೆಲ್ಲ ತಿರ್ಕ ಬಂದು ಆಯ್ತಾ? ಊರೆಲ್ಲ ತಿರ್ಕ ಬಂದು ಸುಸ್ತಾಗ್ಬಿಟ್ಟಿದ್ದೀರಾ? ಬನ್ನಿ ಕುತ್ಕೊ ಬನ್ನಿ, ಮಾಡ್ತಾ ಇದ್ದೀನಿ. ಊಟ ಮಾಡಿವ್ರಂತೆ. ಯಾಕಮ್ಮಿ, ಯಾಕೋ ನಿನ್ನ ಮಾತು ಅತಿ ಆಯಿತು. ಹಿಂಗೆ ಮಾತಾಡಿದ್ರೆ ಬಿಲ್ತಾ ನೋಡಿದ್ವಿ ಸಾ. ಹೊಡಿದೆ ಏನು ಮಾಡಿರಿ? ಬಿಟ್ಟು ಬಿದ್ದಿದೆ ಹೊಡಿಯೋಕ್ಕೆ ನೀವು. ಮತ್ತು ನೋಡಲ್ಲಿ ನಿನ್ನ ಮಾತುಗಳ ಹೆಂಗೆ ಮಾತಾಡ್ತೀಯಾ? ನೀನು ತಂದಾಕಿದೀಯಾ ಬಿಟ್ಟಿದೀಯಾ ಅಂತ ಇಲ್ಲವಾ? ಇನ್ನೇನು ಮಾತಾಡೋರು ನಿಮ್ಮ ಜೊತೆ? ಏನಾರು ತಂದು ಹಾಕಿರಾ? ನಾನೇ ಹೋಗಿ ಕೂಲಿಗೆ ಹೋಗ್ಬಿಟ್ಟು ಎಲ್ಲಾನು ಮಾಡಬೇಕು ಈ ಮನೆಗೆ. ನಾನೇನು ಮಾಡಿಲ್ವ ಈ ಮನೆಗೆ? ಏನು ತಂದಿರೋ ಕಾಣಿ? ದುಡಿಯೋ 6 ಕಾಸು 3 ಕಾಸೆಲ್ಲ ಬರೀ ನೀನು ಕುಡಿಯೋಕ್ಕೆ ಆಯ್ತದೆ. ಮದುವೆ ಆಗಿ ಗೊತ್ತಾ 5 ವರ್ಷ ಆಗೋಗ್ಬೇಕು. ಇನ್ನೂ ಒಂದು ಮೊಳ ಕೊಟ್ಟಿಲ್ಲ. ನೀನು ಇನ್ನೇನು ಯೋಚನೆ ಮಾಡೇ ಕುಡಿದು ಸಾಯ್ದಿರೋದು ನಾನು. ಅನ್ನಪ್ಪ ಅನ್ನು, ನೀನು ಜೊತೆಗೆ ಸೇರಿಸ್ಕೊಂಡು ಅನ್ನು. ಊರವರೆಲ್ಲ ಬಂಜೆ ಅಂತ ಕರೀತಾರೆ. ಅದ್ರ ಜೊತೆಗೆ ನೀನು ಅನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಲ್ವಾ ಇವಾಗ? ಇನ್ನೇನಮ್ಮಿ, ಎಲ್ಲರೂ ಹೇಳ್ತಿರೋದು ನಿಜನೇ. ನೀನು ಬಂಜನೆ ಇರಬೇಕು. ಅದಕ್ಕೆ ಇಷ್ಟು ವರ್ಷ ಆದ್ರೂ ಮಕ್ಕಳೇ ಆಗಿಲ್ಲ ನಿಮಗೆ. ತೂ ನಿನ್ನ ಹೆಂಗಂತೀಯ ನೋಡು, ಕಟ್ಕೊಂಡು ಹೆಣ್ತೀನಿ ಬಜ್ಜೆ ಅಂತೀಯಲ್ಲ, ಎಂಥ ಮನುಷ್ಯ ನೀನು? ಮಾತಾಡಬಾರ್ದು ಅಂತ ಅಲ್ಕಸ್ಕೊಂಡು ಸುಮ್ಮನಿದ್ರೆ ಒಂದು ಮರ್ಯಾದೆ ಕೊಡದಂತೆ ಹೆಂಗೆ ಮಾತಾಡ್ತಾ ಇದೀಯಾ ನೀನು? ಇನ್ನೇನು ಮಾತಾಡೋರು ನಿನ್ನ ಜೊತೆ? ನಿನ್ನ ಮರ್ಯಾದೆ ಕೊಟ್ರಲ್ವಾ ನಾನು ನಿಂಗೆ ಮರ್ಯಾದೆ ಕೊಡೋದು? ಮೊದಲೇ ಬೇಜಾರಲ್ಲಿ ಕೂತಿದ್ದೆ, ಬಂದು ನೀನು ನನ್ನ ಬಂಜೆ ಅಂದ್ಬಿಟ್ಟೆ ಅಲ್ವಾ? ಊರವರೆಲ್ಲ ಹೇಳೋದಲ್ಲ, ನೀನೇ ಅಂದೆ ತಾನೇ. ಬದುಕಿದ್ದು ಏನು ಪ್ರಯೋಜನ? ನಾನು ಹಿಂಗೆ ಆಡ್ಕೊಂಡೇ ಬಂದು ದಿನ ಕುಡ್ಕೊ ಬಂದು ಹೊಡಿತೀಯ ನನಗೆ ನೀನು. ಬಂಜೆ ಅಂತ ನೀನು ಅಂತೀಯಲ್ಲ. ಬರೋ ದೇವರೆಲ್ಲ ಬೇಡ್ತಾ ಇದ್ದೀನಿ, ವ್ರತಗಳೆಲ್ಲ ಮಾಡ್ತಾ ಇದ್ದೀನಿ, ಎಲ್ಲಾನು ಮಾಡ್ತಾ ಇದ್ದೀನಿ ನಾನು. ಆದ್ರೂ ಮಗ ಆಗಲಿಲ್ಲ ಅಂದರೆ ನಾನೇನು ಮಾಡಲಿ? ಹೊಟ್ಟೆಗೆ ಬರ್ದಾಕಳಕ್ಕಾದ ಮಗವ ನಾನು. ಸರಿ ಆಯಿತು, ನಿಮ್ಮ ಮನೆಯೇ ಕೇಳೋಕ್ಕಾಗಲ್ಲ. ಹೋಗು, ನೀನು ಎಲ್ಲರೂ ಹೊರಗಡೆ ತಿಂತೀನಿ. ಸರಿ ಆಯಿತು, ಹೋಗಯ್ಯ. ಏನು ನಾನು ಸತ್ರೆ ತಾನೇ ನೀನು ಬೇಕಾ? ಹೋಗು. ನಿನ್ನ ನೆಮ್ಮದಿಯಾಗಿ ಒಂದಿನ ಮನೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋಕೆ ಕೊಡ್ತಿಲ್ಲ. ಅಳ್ಕೊಂಡು ಕೂತ್ಕೋತೀಯ, ಇಲ್ಲಾಂದರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಯಾರಿರ್ತಾರೆ ಮನೇಲಿ? ಹೋಯ್ತೀನಿ ತಗೋ, ನಾನೇ ಕಣ್ಣು ಕಾಣ್ದಂಗೆ. ನನ್ನ ಗಂಡನೇ ನನ್ನ ಬಂಜೆ ಅಂತ ಅಂದ್ಬಿಟ್ಟ. ಇನ್ನೇನು ನಾನು ಬದುಕಿದ್ದು ಏನು ಪ್ರಯೋಜನ? ಊರವರೆಲ್ಲ ಮಾತಾಡೋದಲ್ಲ ಅಂತ ಇವನು ನನ್ನ ಬಂಜೆ ಅಂತಾನಲ್ಲ. ನನಗೆ ಎಷ್ಟೇ ಕಷ್ಟ ಆದ್ರೂ ತೋರಿಸ್ಕೊಳ್ದೆ ಕೂಲಿ ನಾಲಿನೋ ಮಾಡಿ ಮನೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ದಿನ ಕುಡ್ಕೊಬಂದು ಬಂಜೆ ಅನ್ನೋದೇ ಆಯಿತು. ನನ್ನ ನೋವು ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಏನಂತ ಹಣೆ ಬರಬಾರ್ದು ಅನ್ನೋ ದೇವರು. ಅಪ್ಪನ ಮನೇಲೂ ಸುಖ ಅನ್ನೋದು ಕಾಣಿಲ್ಲ, ಗಂಡನ ಮನೇಲೂ ಸುಖ ಅನ್ನೋದು ಕಾಣ್ತಾ ಇಲ್ಲ. ಹೆಂಗೆ ನಡೀತಾ ಇದೆ ನನ್ನ ಜೀವನ ಅನ್ನೋದೇ ಅರ್ಥ ಆಯ್ತಲ್ಲ. ಸಾಕಾಗದೆ ನನಗೂ ನನ್ನ ಜೀವನ. ಹೋಗೆಲ್ಲಾದರೂ ಸತ್ತುಬಿಟ್ರೆ ಸಾಕು. ಫ್ರೆಂಡ್ಸ್, ಇಲ್ಲಿ ತನಕ ಕತೆ ನೋಡಿದ್ರಾ? ಗಂಗವ್ವಂಗೆ ಮಕ್ಕಳಾಗುತ್ತಾ? ಅವ್ರ ಸಂಸಾರ ಸರಿ ಹೋಗುತ್ತಾ? ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಅವ್ರ ಜೀವನದಲ್ಲಿ ಆಗೋ ಏರುಪೇರುಗಳು, ಕಷ್ಟ ದುಃಖಗಳು, ನೋವುಗಳು, ಖುಷಿ ಎಲ್ಲನೂ ಕೂಡ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್, ಅದನ್ನು ಕಮೆಂಟ್ ಮಾಡಿ. ಗಂಗವ್ವ ಅವ್ರ ಗಂಡ ವಾಪಸ್ ಬರ್ತಾರಾ? ಹೇಳ್ತಾರಲ್ವಾ, ಒಂದು ಗಾದೆ ಇದೆ ಗೊತ್ತಾ ನಿಮಗೆ? ಗಂಡ ಹೆಂಡತಿ ಜಗಳ ಹುಣ್ಣು ಮಲ್ಗೋ ತನಕ ಅಂತ. ಅದೇ ರೀತಿ ಅವ್ರ ಗಂಡ ವಾಪಸ್ ಬರ್ತಾರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.